ಸ್ನೇಹಿತರೆ, ನಟಿ ಮಂಜುಳಾ ಅವ್ರನ್ನ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಆ ರೀತಿಯಾದಂಥ ಬಜಾರಿ ಪಾತ್ರಗಳ ಮುಖಾಂತರ ನಟಿಸ್ತಾ ಇದ್ದವರು. ಅವ್ರು ಕೊನೆಯ ದಿನಗಳಲ್ಲಿ, ಅದು ಕೊನೆಯ ಕ್ಷಣಗಳಲ್ಲಿ ಅಗ್ನಿ ಅವಘಡ ಸಂಭವಿಸಿದ ನಂತರ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಾದ್ರೆ ಅವ್ರ ಕೊನೆಯ ಮಾತುಗಳು ಯಾವ ರೀತಿಯಾಗಿತ್ತು ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ರಾತ್ರಿ 8 ಗಂಟೆ ಸುಮಾರು. ಆಗಲೇ ಅವರ ಇಡೀ ದೇಹವನ್ನು ಅಗ್ನಿ ವ್ಯಾಪಿಸಿ ಅರ್ಧ ಜೀವನ ತೆಗೆದುಕೊಂಡ್ಬಿಟ್ಟಿತ್ತು. ಆಟೋದಲ್ಲಿ ಕರ್ಕೊಂಡು ಹೋಗಬೇಕಾದ್ರೆ ಅವ್ರು ಹೇಳ್ತಾ ಇದ್ದಂಥ ಕೊನೆಯ ಮಾತುಗಳು, ನನಗೆ ನೀರು ಬೇಕು, ದಯವಿಟ್ಟು ನನಗೆ ನೀರು ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ರಂತೆ. ತಕ್ಷಣಕ್ಕೆ ಅದೇ ಅವ್ರ ಕುಟುಂಬದವ್ರು ಎಲ್ಲರೂ ಕೂಡ ಇದ್ದ ಕಾರಣ ಅವ್ರಿಗೆ ಅಲ್ಲೇ ಆಟೋವನ್ನು ನಿಲ್ಲಿಸಿ ಸ್ವಲ್ಪ ನೀರನ್ನು ಕೊಡೋ ಪ್ರಯತ್ನವನ್ನು ಮಾಡ್ತಾರೆ. ಎಂಥ ಪ್ರಖ್ಯಾತ ನಟಿ. ಅವರ ಜೀವನದ ದುರಂತ ಘಟನೆಗಳನ್ನು, ದುರಂತ ಕ್ಷಣಗಳನ್ನು ನೆನೆಸ್ಕೊಂಡ್ಬಿಟ್ರೆ ದಯವಿಟ್ಟು ಯಾರಿಗೂ ಆ ಪರಮಾತ್ಮ ಈ ರೀತಿಯಾದಂತಹ ಹಿಂಸೆಯನ್ನು ಕೊಡಬಾರ್ದು ಅಂತ ಅನಿಸ್ಬಿಡುತ್ತೆ. ಆ ರೀತಿಯಾದಂಥ ನೋವನ್ನು ಉಂಡವರು. ಎಷ್ಟೋ ಸಿನಿಮಾಗಳಲ್ಲಿ ಮುದ್ದಾಗಿ ಕಾಣ್ತಾ ಆ ರೀತಿಯಾದಂಥ ತುಂಟ ಅಭಿನಯದ ಮುಖಾಂತರ ಪ್ರೇಕ್ಷಕರನ್ನ ಸೆಳೆದವರು ನಟಿ ಮಂಜುಳಾ ಅವರು. ಇಡೀ ದೇಹ ಆ ಅಗ್ನಿ ದುರಂತದಿಂದ, ಆ ಸುಟ್ಟ ಕಲೆಗಳಿಂದ ಅವ್ರನ್ನ ಯಾವ ರೀತಿಯಾಗಿ ಬಾಧಿಸಿರಬಹುದು, ಅದು ಯಾವ ರೀತಿಯಾದಂಥ ಮಾನಸಿಕ ಹಿಂಸೆಯನ್ನು ಅವರು ಅನುಭವಿಸಿರ್ಬೋದು, ಜಸ್ಟ್ ನಾವೆಲ್ಲರೂ ಕೂಡ ಇಮ್ಯಾಜಿನ್ ಮಾಡ್ಕೊಳ್ಬೋದು. ಯಾರಿಗೂ ಕೂಡ ಆ ರೀತಿಯಾದಂಥ ನೋವು ಬರಬಾರ್ದು ಅಂತ ನಾವೆಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ಮತ್ತೊಮ್ಮೆ ಮಂಜುಳಾ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಬೇಕಾಗತ್ತೆ.